ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ 11. ಸತ್ತವರು ಮತ್ತೆ ಬದುಕಿದರು ಅಂತ ಈ ಕಥೆದು ಶೀರ್ಷಿಕೆ. ಏನಾಗತ್ತೆ ನೋಡ್ತಾ ಹೋಗೋಣ. ಪ್ರಣೀತ ಅನ್ನುವಂಥದ್ದು ಒಂದು ನದಿ ತೀರದಲ್ಲಿ, ಪ್ರಣೀತ ಅನ್ನೋದು ನದಿ, ಆ ನದಿ ತೀರದಲ್ಲಿ ಮೇಘಂಕರ ಅನ್ನುವಂತಹ ಒಂದು ಪಟ್ಟಣ ಇತ್ತಂತೆ, ಸಿಟಿ. ಪ್ರಣೀತ ಅನ್ನುವಂಥದ್ದು ನದಿ ಹೆಸರು, ಮೇಘಂಕರ ಅನ್ನುವಂಥದ್ದು ಆ ನದಿ ತೀರದಲ್ಲಿದ್ದಂತಹ ಪಟ್ಟಣದ ಹೆಸರು. ಹೇಗಿತ್ತು ಮೇಘಂಕರ ಅನ್ನುವಂಥ ಸಿಟಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವೆಲ್ಲ ಈಗ ನೋಡ್ತಾ ಇದ್ದೀವಿ ಸ್ಕೈ ಸ್ಕ್ರೇಪರ್ಸು ಅದನ್ನೆಲ್ಲ, ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ, ಪದ್ಮ ಪುರಾಣದಲ್ಲೇನೆ ಹೇಳ್ತಾ ಇದ್ದಾರೆ, ಉನ್ನತ ಸೌಧ ಪ್ರಾಕಾರಗಳು ಅಂದ್ರೆ ಸ್ಕೈ ಸ್ಕ್ರಾಪರ್ಸ್ ಅಂತ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಂತೆ, ಆಯ್ತಾ. ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ಸ್ ಇತ್ತು. ಜನ ಹಾಗಾದ್ರೆ ಹೇಗಿದ್ರು, ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡುವಂಥವ್ರು ಲಾವಿಶ್ ಆಗಿ ಲಕ್ಸುರಿ ಆಗಿ ಬದುಕ್ತಾ ಇರ್ತಾರೆ, ವಿತೌಟ್ ಬಾದರಿಂಗ್ ಅಬೌಟ್ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನೋರ್ ತರ ಇದ್ದಾರ ಅಂದ್ರೆ ಇಲ್ಲ. ಜಿತೇಂದ್ರಿಯರಾಗಿದ್ರಂತೆ ಜನಗಳು, ಅಂದ್ರೆ ಅವ್ರ ಸೆನ್ಸ್ ಕಂಟ್ರೋಲ್ನ ಮಾಡ್ಕೊಂಡಿದ್ರವರು. ಇಂದ್ರಿಯಗಳ ಮೇಲೆ ಹಿಡಿತ ಅನ್ನುವಂಥದ್ದು ಇತ್ತು. ಯಾವ ರೀತಿ ಇತ್ತು ಇದು ಅಂದ್ರೆ, ದಿಕ್ಪಾಲಕರು ಅಂತ ಹೇಳ್ತೀವಿ. ಒಂದೊಂದು ದಿಕ್ಕಿಗೆ ಒಂದೊಂದು ಪಾಲಕರು ಇರ್ತಾರೆ, ಅವ್ರು ಅದನ್ನ ನೋಡ್ತಾ ಇರ್ತಾರೆ, ಆ ದಿಕ್ಕಿಗೆ ಇನ್ಚಾರ್ಜ್ ಅವರು. ಆ ದಿಕ್ಪಾಲಕರದು ಸಿಟಿ ಹೇಗಿರುತ್ತೋ ಆ ರೀತಿ ಇತ್ತಂತೆ. ಅಷ್ಟು ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿ ಮೇಘಂಕರ ಅನ್ನುವಂಥ ಸಿಟಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಶಾಂಗಪಾಣಿ ಮಂದಿರ ಒಂದಿತ್ತಂತೆ. ಸೊ ಶಾಂಗಪಾಣಿ ಅನ್ನುವಂಥದ್ದು ಭಗವಂತ ಜಗದೀಶನನ್ನ ಶಾರಂಗಪಾಣಿ ಅಂತ ಕರೀತಾರೆ, ಯಾಕಂದ್ರೆ ಅವನ ಧನುಸ್ಸಿನ ಹೆಸರದು. ಅವಂದು ದೇವಸ್ಥಾನ ಬೇರೆ ಅಲ್ಲಿತ್ತು, ಹಾಗಾಗಿ ಅದು ಪುಣ್ಯಕ್ಷೇತ್ರ ಕೂಡ ಆಗಿತ್ತು. ಅಂದ್ರೆ ಬೋತ್ ಮೆಟೀರಿಯಲಿ ಅಂಡ್ ಸ್ಪಿರಿಚುಯಲಿ ತುಂಬಾ ಎಲಿವೇಟೆಡ್ ಸ್ಟೇಟ್ ಅಲ್ಲಿ ಇದ್ದಿತ್ತು. ಅಲ್ಲೊಂದು ತೀರ್ಥಕ್ಷೇತ್ರ ಇತ್ತು. ತೀರ್ಥಕ್ಷೇತ್ರ ಅಂದ್ರೆ ಪಿಲಿಗ್ರಿಮೇಜ್ ಸೈಟ್. ಆ ತೀರ್ಥಕ್ಷೇತ್ರದ ಹೆಸರು ಮೇಖಲ. ತೀರ್ಥಕ್ಷೇತ್ರ ಮೇಖಲ ಅಂತ ಹೆಸರು. ಈ ಮೇಖಲ ಹೇಗಿತ್ತು ಅಂದ್ರೆ, ಯಾರ್ಯಾರು ಅಲ್ಲಿ ಸ್ನಾನ ಮಾಡ್ತಾರಲ್ಲ ಅವ್ರಿಗೆ ವೈಕುಂಠನೇ ಕೊಡೋ ಅಷ್ಟ್ರ ಮಟ್ಟಿಗೆ ತುಂಬಾ ಪವಿತ್ರವಾಗಿತ್ತಂತೆ ಅದು. ಅಲ್ಲೇ ನರಸಿಂಹದೇವರ ದರ್ಶನ ಮಾಡಿಬಿಟ್ರೆ 7 ಜನ್ಮದ ಪಾಪ ನಾಶ ಆಗ್ತಾ ಇತ್ತಂತೆ. ಆ ರೀತಿ ಅಷ್ಟು ಅದ್ಭುತವಾಗಿರುವಂತ ತೀರ್ಥಕ್ಷೇತ್ರ ಅನ್ನುವಂಥದ್ದು ಅಲ್ಲಿತ್ತು. ಬರೀ ನರಸಿಂಹದೇವರ ದೇವಸ್ಥಾನ ಮಾತ್ರನ ಅಲ್ಲಿದ್ದಿದ್ದು ಅಂದ್ರೆ ಇಲ್ಲ, ಗಣೇಶನ್ ವಿಗ್ರಹ ಕೂಡ ಅಲ್ಲಿದ್ದಿತ್ತಂತೆ. ಸುನಂದ ಅನ್ನುವಂಥವನು ಆ ಊರಲ್ಲಿ ಇದ್ದಿದ್ದೊಬ್ಬ ಬ್ರಾಹ್ಮಣ. ಹೇಗಿದ್ದ ಅವನು, ಅವನ ಕ್ಯಾರೆಕ್ಟರ್ ಹೇಗಿತ್ತು ಸುನಂದಂದು ಅಂದ್ರೆ, ವೇದಶಾಸ್ತ್ರ ಪಾರಂಗತನಾಗಿದ್ದ, ತುಂಬಾ ಸೆನ್ಸ್ ಕಂಟ್ರೋಲ್ ಅನ್ನುವಂಥದ್ದಿತ್ತು, ವಿಷ್ಣು ಭಕ್ತ ಆಗಿದ್ದ. ಪ್ರತಿದಿನ ಅವನೇನ್ ಮಾಡ್ತಾ ಇದ್ದ, ಶಾಂಗಪಾಣಿ ದೇವಸ್ಥಾನದಲ್ಲಿ ಗೀತೆ ವಿಶ್ವರೂಪ ಅಧ್ಯಾಯ ಅಂದ್ರೆ ಅಧ್ಯಾಯ 11, ಭಗವದ್ಗೀತೆಯ 11ನೇ ಅಧ್ಯಾಯವನ್ನ, ವಿಶ್ವರೂಪ ಅಧ್ಯಾಯ, ವಿಶ್ವರೂಪ ಯೋಗ, ಅದನ್ನ ದಿನಾ ಪಠಣೆ ಮಾಡ್ತಾ ಇದ್ನಂತೆ ಅವನು. ಅದ್ರ ಪ್ರಭಾವದಿಂದ ಏನಾಗಿತ್ತು ಅಂದ್ರೆ, ಅವನಿಗೆ ಬ್ರಹ್ಮಜ್ಞಾನ ಅನ್ನುವಂಥದ್ದು ಸಿದ್ಧಿಸಿತ್ತು. ಅಂದ್ರೆ ಅವನಿಗೆ ಬಿಂಬರೂಪ ದರ್ಶನ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹರಿಧ್ಯಾನದಲ್ಲೇನೆ ಜೀವನದ ತುಂಬಾ ಕಾಲ ಕಳೀತಾ ಇದ್ದ. ಭಗವಂತನೇ ಸಿಕ್ಕದ್ಮೇಲೆ ಇನ್ನೇನ್ ಬೇಕಾಗತ್ತೆ, ಏನಿದ್ರು ಎಲ್ಲ ನೆಗ್ಲಿಜಬಲ್. ಹಾಗಾಗಿ ಅವನು ಮೋಸ್ಟ್ ಆಫ್ ಹಿಸ್ ಟೈಮ್ ಅವನು ಸಮಾಧಿ ಸ್ಥಿತಿಲೇ ಇರ್ತಾ ಇದ್ದ. ಒಂದಿನ ಗುರು ಸಿಂಹ ರಾಶಿಗೆ ಬಂದಿದ್ದ ಕಾಲ. ಆಗ ಅವನು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಯಾಕಂದ್ರೆ ಗುರು ಆಯಾ ರಾಶಿಗಳಿಗೆ ಪ್ರವೇಶ ಮಾಡಿದಾಗ ಒಂದೊಂದು ನದಿಗಳಲ್ಲಿ, ಗೋದಾವರಿಯಲ್ಲಿ ಗಂಗೆ ಸನ್ನಿಧಾನ ಬರುತ್ತೆ, ಗಂಗೆಯಲ್ಲಿ ಆಲ್ವೇಸ್ ಗಂಗೆ ಸನ್ನಿಧಾನ ಇರುತ್ತೆ. ಆದ್ರೆ ಗೋದಾವರಿ ಇವಾಗ ಗುರು ಸಿಂಹ ರಾಶಿಗೆ ಬಂದಾಗ ಗಂಗೆ ಸನ್ನಿಧಾನ ಗೋದಾವರಿಲಿ ವಿಶಿಷ್ಟವಾಗಿ ಬರುತ್ತೆ. ಗುರು ಕನ್ಯಾ ರಾಶಿಗೆ ಬಂದಾಗ ಕೃಷ್ಣಾ ನದಿಲಿ ವಿಶಿಷ್ಟವಾಗಿ ಗಂಗೆ ಸನ್ನಿಧಾನ ಬರುತ್ತೆ. ಹೀಗೆ ಪುಷ್ಕರ ಅಂತ ನಾವು ಹೇಳ್ತೀವಲ್ಲ, ಗೋದಾವರಿ ಪುಷ್ಕರ, ನರ್ಮದಾ ಪುಷ್ಕರ. ಅಂದ್ರೆ ಗುರು ಅನ್ನುವಂಥವನು ಆಯಾ ರಾಶಿಗಳಿಗೆ ಬಂದಾಗ ಅಲ್ಲಿ ಆಯಾ ನದಿಗಳಲ್ಲಿ ಗಂಗೆದು ವಿಶೇಷ ಸನ್ನಿಧಾನ ಅನ್ನುವಂಥದ್ದು ಬರುತ್ತೆ. ಅದಕ್ಕೆ ಸುನಂದ ಏನ್ ಮಾಡ್ತಾನೆ, ಹಾಗಾದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು, ತೀರ್ಥಯಾತ್ರೆಗೆ ಹೋಗೋಣ ಅಂತ ಹೇಳಿ ಅವನು ತೀರ್ಥಯಾತ್ರೆಗೆ ಬರ್ತಾನೆ. ಎಷ್ಟೆಲ್ಲ ತೀರ್ಥಗಳನ್ನ ನೋಡ್ದ ಅಂತ ಹೇಳ್ತಾ ಇದ್ದಾರೆ ನೋಡಿ.
ವಿರಜಾ ತೀರ್ಥ ನೋಡ್ತಾನೆ, ತಾರಾ ತೀರ್ಥ ನೋಡ್ತಾನೆ, ಕಪಿಲಾ ಸಂಗಮದಲ್ಲಿ ಅಷ್ಟ ತೀರ್ಥಗಳು 8 ತೀರ್ಥಗಳಿತ್ತಂತೆ, ಅದನ್ನೆಲ್ಲ ನೋಡ್ತಾನೆ, ಕಪಿಲ ದ್ವಾರವನ್ನ ನೋಡ್ತಾನೆ, ನರಸಿಂಹವನ ನೋಡ್ತಾನೆ, ರಾಮತೀರ್ಥ, ಅಂಬಿಕಾ ತೀರ್ಥ, ಇದೆಲ್ಲ ಗೋದಾವರಿ ನದಿ ತೀರದಲ್ಲಿರುವಂತ ಅನೇಕ ತೀರ್ಥಗಳಂತೆ. ಇದೆಲ್ಲದರಲ್ಲೂ ಕೂಡ ಅವನು ಸ್ನಾನ ಮಾಡ್ತಾನಂತೆ. ಕೊನೆಗಿಷ್ಟೆಲ್ಲಾ ಸಂಚಾರ ಮಾಡಿ ಕಂಠಸ್ಥಾನ ಅನ್ನೋಂಥ ಊರಿಗೆ ಬರ್ತಾನೆ. ಆ ಕಂಠಸ್ಥಾನ ಅನ್ನೋ ಊರು ಯಾವುದು ಅಂದ್ರೆ ಮಹಾಲಕ್ಷ್ಮಿ ಕ್ಷೇತ್ರ ಇರತ್ತೆ. ಇದನ್ನ ನೋಡ್ಕೊಂಡು ಅವನು ಮುಂದೆ ಎಲ್ಲಿಗೆ ಬರ್ತಾನೆ, ವಿವಾಹ ಮಂಟಪ ಅಂತ ಒಂದು ಊರ ಹೆಸರಂತೆ. ಎಷ್ಟು ಚೆನ್ನಾಗಿದೆ, ವಿವಾಹ ಮಂಟಪ ಅನ್ನೋದೇ ಊರಿಂದು ಹೆಸರು. ಆ ಊರಲ್ಲಿ ಅವನು ಎಷ್ಟು ಪ್ರಯತ್ನ ಪಟ್ರುನು ಅವನಿಗೆ ಯಾರಾದ್ರೂ, ಮುಂಚಿನ ಕಾಲದಲ್ಲಿ ಏನಂದ್ರೆ ಎಲ್ಲ ಕಡೆ ಲಾಡ್ಜಿಂಗು ಅದೆಲ್ಲ ಇರ್ಲಿಲ್ಲ. ಅವ್ರ ಪಾಪ ಯಾರ್ದೋ ಮನೆ ಜಗ್ಲಿ ಮೇಲೆ ಮಲ್ಕೊಂಡು ಎದ್ದು ಹೋಗ್ತಾ ಇದ್ರು. ಇವನ್ ಎಷ್ಟು ಟ್ರೈ ಮಾಡಿದ್ರು ಕೂಡ ಯಾರ ಮನೆಯವರು ಪರ್ಮಿಷನ್ನೇ ಕೊಡಲ್ವಂತೆ ಇವನಿಗೆ ಇರೋದಿಕ್ಕೆ. ಇವನಿಗೆ ತುಂಬಾ ಬೇಜಾರಾಗತ್ತಂತೆ. ಏನಪ್ಪ ಎಲ್ಲೂ ಯಾರು ನನಗ್ ಜಾಗನೇ ಕೊಡ್ತಿಲ್ವಲ್ಲ ಇರೋದಕ್ಕೆ ಅಂತ ಹೇಳಿ ಕೊನೆಗೆ ಗ್ರಾಮಾಧಿಪತಿ ಅಂದ್ರೆ ಆ ಗ್ರಾಮಕ್ಕೊಬ್ಬ ಹೆಡ್ ಇರ್ತಾನಲ್ಲ ಅವನ್ ಹತ್ರ ಹೋಗಿ ಕೇಳ್ತಾನಂತೆ, ಒಂದು ರಾತ್ರಿ ಮಲ್ಕೊಂಡು ಎದ್ದು ಹೋಗ್ಬಿಡ್ತೀನಿ, ನಿಮ್ ಮನೆ ಜಗ್ಲಿಲಿ ಜಾಗ ಕೊಡಿ ಅಂತ ಕೇಳಿದಿಕ್ಕೆ ಇವನೇನ್ ಮಾಡ್ತಾನೆ, ಗ್ರಾಮಾಧಿಪತಿ ಧರ್ಮಶಾಲೆಯಲ್ಲಿ ಜಾಗ ಕೊಡ್ತಾನಂತೆ. ಧರ್ಮಶಾಲೆ ಅಂದ್ರೆ ಚೌಲ್ಟ್ರಿ ಅಂತ, ಧರ್ಮಛತ್ರ ಅಂತ ಹೇಳ್ತಾರಲ್ಲ, ಎಲ್ಲಾರು ಆ ಕಾಲದಲ್ಲಿ ಕಟ್ಟಿಸ್ತಾ ಇದ್ರು ಶ್ರೀಮಂತರು. ಯಾಕೆ ಅಂದ್ರೆ ಈ ತರ ಯಾತ್ರೆಗೆ ಬರೋರೆಲ್ಲ ಅಲ್ಲೇನ್ ಮಾಡ್ತಾ ಇದ್ರು, ಇದ್ದು ಬಿಟ್ಟು ಹಾಲ್ಟ್ ಆಗಿ ಹೋಗ್ತಾ ಇದ್ರು. ಅದೊಂದ್ ಸೇವೆ, ಯಾತ್ರೆಗೆ ಬರೋರ್ಗೆ ಒಂದ್ ಜಾಗ ಕೊಡ್ಬೇಕಲ್ಲ ಪಾಪ ಇರೋದಿಕ್ಕೆ. ಆ ರೀತಿ ತುಂಬಾ ದೊಡ್ಡದಾಗಿತ್ತಂತೆ ಅದು ಧರ್ಮಶಾಲೆ. ಅಲ್ಲಿ ಮಲ್ಕೊಳಕ್ಕೆ ಬಿಟ್ನಂತೆ. ಆ ರಾತ್ರಿ ಇವನ್ ಅಲ್ಲೇ ಮಲ್ಕಿದ್ನಂತೆ. ಆಮೇಲೆ ಇವನ್ ಜೊತೆ ರಾತ್ರಿ ಮಲಗಿದ್ರಲ್ಲ ಒಂದಷ್ಟು ಜನ ಬೇರೆ ಯಾರ್ಯಾರೋ ಬಂದಿರ್ತಾರಲ್ಲ ಪಿಲಿಗ್ರಿಮ್ಸ್, ಅವ್ರು ಯಾರು ಕಾಣಿಸ್ಲೇ ಇಲ್ವಂತೆ ಬೆಳಿಗ್ಗೆ. ಮೋಸ್ಟ್ಲಿ ಅವರೆಲ್ಲ ನನ್ಕಿಂತ ಬೇಗನೆ ಎದ್ದು ಹೋಗ್ಬಿಟ್ಟಿರ್ಬೇಕು ಅಂತ ಅನ್ಕೊಂಡು ಇವನು ಸುಮ್ಮನಾಗ್ಬಿಡ್ತಾನಂತೆ. ಬೆಳಿಗ್ಗೆ ಆ ಗ್ರಾಮದ ಹೆಡ್ ಇರ್ತಾನಲ್ಲ ಅವನ್ ಬರ್ತಾನಂತೆ. ಅವನ್ ಬಂದು ಇವನು ನೋಡಿದ ತಕ್ಷಣ ಸರ್ಪ್ರೈಸ್ ಆಗ್ಬಿಡ್ತಾನಂತೆ. ಕೇಳ್ತಾನಂತೆ, ಏ ಮಹಾನ್ ಭಾವ, ಏನಪ್ಪಾ ನಿನ್ನ ಆಯುಷ್ಯ ಇಷ್ಟೊಂದು ಗಟ್ಟಿ ಇದೆ, ನೀನು ನಿಜವಾಗ್ಲೂ ಮಹಾತ್ಮ ಅಪ್ಪ, ಯು ಆರ್ ನಾಟ್ ಎನ್ ಆರ್ಡಿನರಿ ಸೋಲ್. ಯಾಕಂದ್ರೆ ಬದುಕಿದ್ಯಲ್ಲ ನೀನು, ಏನೋ ನಿನ್ನ ಹತ್ರ ತುಂಬಾ ವಿಶೇಷವಾಗಿರೋ ಪುಣ್ಯ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ನಂತ ತಪಸ್ವಿನ ನಾನು ಇವತ್ತಿನ ತನಕ ನೋಡೇ ಇಲ್ಲಪ್ಪ. ನಿನಗೆ ಯಾವ ಮಂತ್ರ ಗೊತ್ತಿದೆ, ಯಾವ ವಿದ್ಯೆ ತಿಳ್ಕೊಂಬಿಟ್ಟು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ, ನಿನಗೆ ಯಾವ ದೇವತೆ ಅನುಗ್ರಹ ಸಿಕ್ಕಿದೆ, ದಯವಿಟ್ಟು ನೀನ್ ಇಲ್ಲೇ ಇದ್ಬಿಡಪ್ಪ, ಹೋಗ್ಲಿ ಪರ್ಮನೆಂಟ್ ಆಗಿ ನಮ್ಮೂರಲ್ಲೇ ಇದ್ಬಿಡು, ನಾನೇ ನಿನ್ನ ನೋಡ್ಕೋತೀನಿ ಅಂತ ಹೇಳಿ, ನಿನ್ನ ಏನೇನ್ ಟೇಕ್ ಕೇರ್ ಮಾಡಬೇಕು, ನಿನಗೆ ಏನೇನೆಲ್ಲ ಸರ್ವಿಸ್ ಕೊಡಬೇಕು ಅದ್ ನಾನ್ ತಗೊಂತೀನಿ ರೆಸ್ಪಾನ್ಸಿಬಿಲಿಟಿ, ಬಟ್ ನೀನು ನಮ್ಮೂರಲ್ಲಿ ಇರು ಅಂತ ಹೇಳ್ತಾನೆ. ಸುನಂದ ಆಯ್ತು ಅಂತ ಹೇಳಿ ಅವ್ರ ಊರಲ್ಲೇನೆ ವಾಸ ಮಾಡ್ತಾ ಇರ್ತಾನೆ. ಆಮೇಲೆ ಇವನು ಏನ್ ಮಾಡಿರ್ತಾನೆ, ಗ್ರಾಮದ ಹೆಡ್ಡು, ಅವನು ಹೇಳಿರ್ತಾನಲ್ವಾ ನೀನ್ ಏನೇನ್ ಬೇಕೋ ಎಲ್ಲ ತರದನ್ನು ನಾನು ಟೇಕ್ ಕೇರ್ ಮಾಡ್ತೀನಿ ಅಂತ. ಅದೇ ರೀತಿ ಅವನು ಮಾಡ್ತಾ ಇರ್ತಾನೆ. ಒಂದ್ 7 to 8 days ಆಗುತ್ತೆ. ಒಂದಿನ ಅರ್ಲಿ ಮಾರ್ನಿಂಗು, ಬೆಳಗ್ಗಿನ ಜಾಮ, ಗ್ರಾಮ ಹೆಡ್ ಇರ್ತಾನಲ್ಲ ಗ್ರಾಮಾಧಿಪತಿ, ಸುನಂದನ ಹತ್ರ ಓಡ್ಕೊಂಡ್ ಬರ್ತಾನಂತೆ. ಜೋರಾಗಿ ಅಳ್ತಾ ಇರ್ತಾನಂತೆ. ನೋಡಪ್ಪ, ನಾನು ತುಂಬಾ ತುಂಬಾ ಅನ್ಲಕ್ಕಿ ಪರ್ಸನ್ನು, ನಾನು ನೆನ್ನೆ ರಾತ್ರಿ ನನ್ನ ಮಗನ್ನ ಆ ರಾಕ್ಷಸ ತಿಂದುಬಿಟ್ಟಿದ್ದಾನೆ ಅಂತ ಹೇಳ್ತಾನಂತೆ. ಸುನಂದ ಹೇಳ್ತಾನಂತೆ, ಯಾವ ರಾಕ್ಷಸ, ಅವನ್ ಯಾಕೆ ನಿನ್ ಮಗನ್ ತಿಂದ, ಏನಕ್ ತಿಂದ, ನನಗೊಂದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ತಾನೆ. ಆಗ ಆ ಗ್ರಾಮದ ಪಾಲಕ ಹೇಳ್ತಾನಂತೆ, ಈ ಊರಲ್ಲಿ ಒಬ್ಬ ನರಭಕ್ಷಕ ರಾಕ್ಷಸ ಇದ್ದಾನೆ. ನರಭಕ್ಷಕ ಅಂದ್ರೆ ಮ್ಯಾನ್ ಈಟರ್, ಮನುಷ್ಯರನ್ನ ತಿನ್ನೋ ಅಂತವನವನು ರಾಕ್ಷಸ. ಅವನಿದಾನೆ, ಪ್ರತಿದಿನ ಊರವ್ರನ್ನ ತಿಂದು ತಿಂದು ಇಡ್ತಾ ಇದ್ನಂತೆ ಅವನು. ಅದಕ್ಕೆ ಊರಿನ ಜನ ಎಲ್ಲ ಸೇರ್ಕೊಂಡು ಒಂದ್ ರಿಕ್ವೆಸ್ಟ್ ಮಾಡ್ತಾರಂತೆ, ರಾಕ್ಷಸ ನಮ್ಮನ್ನು ಉಳಿಸ್ಬಿಡಪ್ಪ, ನಿನಗೆ ಏನ್ ಬೇಕಾಗಿದೆ ಹೇಳು, ಮನುಷ್ಯರು ಬೇಕು ತಾನೆ ನೀನ್ ತಿನ್ನೋದಿಕ್ಕೆ, ನಾವದಕ್ಕೊಂದು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡ್ತೀವಿ. ಈ ಚೌಲ್ಟ್ರಿಲಿ ಯಾರೆಲ್ಲ ರಾತ್ರಿ ಸ್ಟೇ ಮಾಡ್ತಾರಲ್ಲ ಅವ್ರನ್ನ ನೀನ್ ತಿನ್ನು, ನಮ್ಮನ್ ಬಿಟ್ಬಿಡು, ನಮ್ ತಂಟೆಗೆ ಬರಬೇಡ ಅಂತಾರಂತೆ. ನೋಡು, ಅವರು ಬದುಕಿದ್ರೆ ಸಾಕು, ಬೇರೆಯವ್ರನ್ನ ತಿನ್ಕೊಂಡು ಹೋಗು ಅಂತ. ಅದಕ್ಕೆ ಸುನಂದಂಗೆ ಅವತ್ ಯಾರು ಮನೇಲಿ ಜಾಗ ಕೊಡ್ಲಿಲ್ಲ. ಎಲ್ಲಾರುನು ಕಿಲಾಡಿಗಳು, ಅವನನ್ನ ಕಳಿಸ್ಬಿಡೋಣ ಧರ್ಮಛತ್ರಕ್ಕೆ, ರಾಕ್ಷಸ ತಿನ್ಕೊಂಡು ಹೋಗ್ಬಿಡ್ಲಿ ಅಂತ. ದೇ ಆರ್ ಸೋ ಕನ್ನಿಂಗ್. ಆಯ್ತಾ, ನಮ್ ತಂಟೆಗೆ ಮಾತ್ರ ಬರಬೇಡ ಅಂತಾರಂತೆ. ಪ್ರಾಣ ಭಯ ಅಲ್ವಾ ಯಾರಿಗೇ ಆಗ್ಲಿ, ಒಟ್ನಲ್ಲಿ ಅವ್ರು ಉಳಿದ್ರೆ ಸಾಕು, ಅವ್ರ ಪ್ರಾಣದ ಮುಂದೆ ದೇ ಡೋಂಟ್ ಕೇರ್ ಫಾರ್
ಎನಿಥಿಂಗ್ ಎಲ್ಸ್ ಅಲ್ವಾ? ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಪ್ರಾಣ ಭಯಕ್ಕೋಸ್ಕರ ಈ ತರ ವ್ಯವಸ್ಥೆ ತರ್ತಾರೆ. ಸೈಲೆಂಟ್ ಆಗಿ ಬೇರೆ ಇರ್ತಾರೆ, ಹೇಳೋದು ಇಲ್ಲ ನೋಡಿ ಪಾಪ. ಹೊಸ ಯಾತ್ರಿಕರು ಬಂದ್ರೆ ಧರ್ಮಛತ್ರಕ್ಕೆ ಕಳಿಸ್ಬಿಡ್ತಾರೆ, ಬಟ್ ಹೇಳಲ್ಲ ಅಲ್ಲ. ಧರ್ಮಛತ್ರಕ್ಕೆ ಹೋಗಿ ಮಲ್ಕೊಳ್ಳಿ, ರಾಕ್ಷಸ ನಿಮ್ಮನ್ ತಿಂತಾನೆ ಅಂದ್ರೆ ಅವ್ರು ಯಾಕೆ ಧರ್ಮಛತ್ರಕ್ಕೆ ಹೋಗ್ತಾರೆ? ರಾತ್ರಿ ರಾತ್ರಿ ಓಡೋಗ್ಬಿಡ್ತಾರೆ ಕಾಡಲ್ಲಾದ್ರೂ. ಇವ್ರು ಹಂಗ್ ಹೇಳಲ್ಲ, ಸೈಲೆಂಟ್ ಆಗಿ ಕಳಿಸ್ತಾ ಇದ್ರಂತೆ. ನಿನ್ನನ್ ಬಿಟ್ಟು ಇನ್ ಯಾರೆಲ್ಲ ಇಲ್ಲಿ ಸ್ಟೇ ಆಗಿದ್ರಲ್ಲ, ಅವ್ರು ಯಾರು ಕೂಡ ಬೆಳಿಗ್ಗೆ ಅನ್ನೋದನ್ನೇ ನೋಡಿಲ್ಲ, ಸನ್ಲೈಟ್ ಅನ್ನೋದನ್ನೇ ನೋಡಿಲ್ಲ. ರಾತ್ರಿ ಮಲಗಿ ಬೆಳಿಗ್ಗೆ ನೋಡಿಲ್ಲ. ಯಾಕೆ? ರಾಕ್ಷಸ ತಿಂದು ಬಿಡ್ತಾ ಇದ್ನಲ್ಲ. ನೀನ್ ಹೆಂಗ್ ಬದುಕ್ಬಿಟ್ಯೋ ನಮಗ್ ಗೊತ್ತಾಗ್ಲಿಲ್ವಲ್ಲಪ್ಪ ಅಂತ ಸುನಂದಂಗೆ ಹೇಳ್ತಾನೆ. ನಿನ್ನೆ ಏನಾಗಿರತ್ತೆ, ಪ್ರೀವಿಯಸ್ ನೈಟು ಆ ಗ್ರಾಮದ ಹೆಡ್ ಇದ್ನಲ್ಲ, ಅವ್ರ ಮಗನ್ ಫ್ರೆಂಡ್ ಬಂದಿರ್ತಾನಂತೆ. ಅವನ್ ಯಾರು ಅಂತಾನೆ ಈ ಗ್ರಾಮದ ಹೆಡ್ಗೆ ಗೊತ್ತಿಲ್ಲ. ಅವನೇನ್ ಮಾಡ್ತಾನೆ, ಯೂಶುವಲ್ ರೊಟೀನ್ ಕೆಲಸ ಏನ್ ಮಾಡ್ತಾನೆ, ಯಾರೇ ಹೊಸಬ್ರು ಊರಿಗೆ ಬಂದ್ರು ಅವ್ರನ್ನೆಲ್ಲ ಅಲ್ಲಕ್ಕೆ ಕಳಿಸ್ಬಿಟ್ಟಿದ್ದ ಧರ್ಮಛತ್ರಕ್ಕೆ. ಅದೇ ತರ ಏನ್ ಮಾಡ್ಬಿಟ್ಟ, ಧರ್ಮಛತ್ರಕ್ಕೆ ಕಳಿಸ್ಬಿಟ್ಟಿದ್ದಾನೆ ಇರೋದಿಕ್ಕೆ. ಇವ್ರ ಮಗಂಗ್ ಗೊತ್ತಾಯ್ತು ಪಾಪ. ಅಲ್ಲ, ಓನ್ ಫ್ರೆಂಡ್, ಥಿಕ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಮನೇಲಿ ಇರಿಸ್ಕೋಬೇಕು ತಾನೆ ಅವನ್ನ. ಧರ್ಮಛತ್ರಕ್ಕೆ ಕಳಿಸಿದ್ರೆ ರಾಕ್ಷಸ ತಿನ್ನಲ್ವಾ? ಇವನ್ಗೆ ಅಪ್ಪಂಗ್ ಗೊತ್ತಾಗಿಲ್ಲ. ಅವನಿಗೆ ಪಾಪ ತುಂಬಾ ಬೇಜಾರಾಗೋಗ ಅವನೇನ್ ಮಾಡ್ತಾನಂತೆ, ರಾತ್ರಿ ಫ್ರೆಂಡನ್ ಕರ್ಕೊಂಡ್ ಬಂದ್ಬಿಡ್ರಣ ಧರ್ಮಛತ್ರದಿಂದ ಅಂತ ಓಡೋಗ್ಬಿಡ್ತಾನಂತೆ. ರಾತ್ರಿ ಓಡೋದ್ರೆ ಏನಾಯ್ತು, ಈ ಫ್ರೆಂಡನ್ನು ತಿಂದ, ಜೊತೆಯಲ್ಲಿ ಫ್ರೆಂಡನ್ ಉಳಿಸ್ಕೊಳಕ್ ಹೋಗಿದ್ನಲ್ಲ ಈಗ ಗ್ರಾಮದ ಹೆಡ್ಡಿನ ಮಗ, ಅವನನ್ನು ಕೂಡ ತಿಂದ್ಬಿಡುತ್ತಂತೆ ರಾಕ್ಷಸ. ಇವನ್ ಪಾಪ ರಾಕ್ಷಸನ್ ಬೇಡ್ಕೋತಾನಂತೆ, ಅಲ್ಲ ಕಣೋ ದುಷ್ಟ, ನನ್ನ ಮಗನ್ನೇ ತಿಂದ್ಬಿಟ್ಟಿಯಲ್ಲೋ, ಅವನನ್ನ ಮತ್ತೆ ವಾಪಸ್ ಬರ್ಸೋದಕ್ಕೆ ಏನಾದ್ರೂ ಉಪಾಯ ಇದ್ರೆ ತಿಳಿಸು ಅಂತ. ನೋಡು, ನನ್ನ ಮಗನ್ ಫ್ರೆಂಡನ್ ತಿಂದ್ಬಿಟ್ಟಿಯಲ್ಲ ಅಂತ ಇವನು ಹೇಳ್ತಿಲ್ಲ, ನನ್ನ ಮಗನ್ ತಿಂದ್ಬಿಟ್ಟಿಯಲ್ಲ, ಅವನನ್ನ ಹೆಂಗಾದ್ರೂ ಮಾಡಿ ವಾಪಸ್ ಕಳಿಸ್ಕೊಟ್ಬಿಡು ಅಂತ ಕೇಳ್ತಾನಂತೆ. ಅದಕ್ಕೆ ರಾಕ್ಷಸ ಹೇಳ್ತಾನೆ, ನಿನ್ ಮಗ ಅಂತ ಗೊತ್ತಿಲ್ದೆ ಬೇರೆಯವ್ರ ಜೊತೆ ಅವನನ್ನು ತಿಂದ್ಬಿಟ್ನಪ್ಪ. ಅವನು ಮತ್ತೆ ಬದುಕ್ಬಿಟ್ಟು ಬರಬೇಕು ಅಂದ್ರೆ ಒಂದೇ ಒಂದು ಉಪಾಯ ಇದೆ, ಸೊಲ್ಯೂಷನ್. ಏನದು? ಗೀತೆ 11ನೇ ಅಧ್ಯಾಯವನ್ನ ಪ್ರತಿನಿತ್ಯ ಯಾರು ಪಠಣೆ ಮಾಡ್ತಾ ಇರ್ತಾರೋ ಅಂಥವ್ರಿಂದ ನಿನ್ ಮಗ ಮತ್ತೆ ಬದುಕ್ತಾನೆ. ಅವನ್ ಜೊತೆಗೆ ನಾನು ಇದುವರೆಗೂ ಯಾರ್ಯಾರನ್ನೆಲ್ಲ ತಿಂದಿದ್ದೀನಲ್ಲ ಅವರು ಎಲ್ಲ ಬದುಕ್ತಾರೆ ಅನ್ನಂತೆ. ಬೋನಸ್. ಗೀತೆ 11ನೇ ಅಧ್ಯಾಯ ದಿನಾ ಪಠಣೆ ಮಾಡೋವಂಥವ್ರನ್ನ ಕರ್ಕೊಂಬ. ಅವ್ರ ಬಾಯಿಂದ ನಾನು 11ನೇ ಅಧ್ಯಾಯವನ್ನ ಕೇಳ್ದೆ ಅಂದ್ರೆ ನಿನ್ನ ಮಗನ್ ಜೊತೆಗೆ ಹಿಂದೆ ಯಾರನ್ನೆಲ್ಲ ನಾನು ಕೊಂದಿದ್ನೋ ಅವರೆಲ್ಲರೂ ಬದುಕ್ಬಿಟ್ಟು ಬರ್ತಾರೆ ಅಂತ ರಾಕ್ಷಸ ಹೇಳ್ತಾನೆ. ಆಗ ಆ ಗ್ರಾಮ ಲೆಕ್ಕಾಧಿಕಾರಿ ಅಂದ್ರೆ ಗ್ರಾಮ ಅಧಿಕಾರಿ ಕೇಳ್ತಾನಂತೆ, ನಾನು ಗೀತೆ 11ನೇ ಅಧ್ಯಾಯಕ್ಕೆ ಅಂತ ಮಹಾತ್ಮ್ಯ ಏನಿದೆ, ವಾಟ್ ಈಸ್ ಸೋ ಇಂಪಾರ್ಟೆಂಟ್ ಇನ್ ಗೀತೆ 11ನೇ ಅಧ್ಯಾಯ ಅಂತ ಹೇಳಿದಾಗ ರಾಕ್ಷಸ ಏನ್ ಉತ್ತರ ಕೊಡ್ತಾನೆ ಅನ್ನೋಂಥದ್ದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು.